ಇನ್ನೊಬ್ರು ಬಂದಿದ್ದಾರೆ ಆಲ್ರೆಡಿ. ಯಾರಂತ ಹೇಳ್ತೀರಾ? ಸಿನಿಮಾ ನೋಡಿ, ಹೀರೋ ಇದ್ದ ಮೇಲೆ ಹೀರೋಗೆ ಯಾರು ಬೇಕು? ಹೀರೋಯಿನ್ ಇರ್ಲೇಬೇಕಲ್ವಾ? ಹೀರೋಯಿನ್ ನೋಡ್ಬೇಕಾ ನೀವು? ನೋಡಿ, ಎಲ್ಲರೂ ನೋಡ್ಬೇಕು ಹೀರೋಯಿನ್ ಅಂತ ಇದ್ದಾರೆ. ಎಸ್, ಬೆಂಗಳೂರು ಇನ್ ಹೀರೋಯಿನ್ ಅವರು ಮೈಸೂರಿಂದ ಬೆಂಗಳೂರು ಇನ್ ಒಳಗಡೆ ಆಗಿದ್ದಾರೆ. ಈಗ ಇನ್ ಆಗಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಸೊ ಇಲ್ಲಿ ಮೈಸೂರಿಂದ ಬಂದ್ರೆ ನೀವು? ಓಕೆ, ಸರಿ. ಓಕೆ, ನೀವು ಬೆಂಗಳೂರಿನಿಗೆ ಹೆಂಗೆ ಇನ್ನಾದ್ರಿ? ಬ್ಯಾಂಗ್ಳೂರಿನ ಆಕ್ಚುಲಿ ಏನಂದ್ರೆ ತುಂಬಾ ಕನೆಕ್ಟಿಂಗ್ ಮೂವಿ ನನಗೆ. ಅಂದ್ರೆ ಒಂಥರ ಸ್ಪೆಷಲ್ ಮೂವಿ ಅಂತ ಹೇಳ್ಬೋದು. ಹಾಗೆ ನಾನು ಫಸ್ಟ್ ಮೂವಿ ಓಂ ಪ್ರಕಾಶ್ ಸರ್ ಅಂಡರ್ ಅಲ್ಲಿ ಮಾಡಿದ್ದೆ, ಕ್ರೇಜಿ ಕೀರ್ತಿ ಅಂತ ಹೇಳಿ. ಆ ಮೂವಿ ಟೈಮಲ್ಲಿ ಸರ್ ನನಗೆ ಕಾರ್ತಿಕ್ ಸರ್, ನಮ್ಮ ಡೈರೆಕ್ಟರ್ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಅದ್ ಏನೋ ಗೊತ್ತಿಲ್ಲ, ಲೈಕ್ ಬನ್ನಿ ಅಂತ ಹೇಳಿದ್ರು. ನಾವು ಹೋದ್ವಿ, ಮೀಟಿಂಗ್ ಅಂತ ಕುತ್ಕೊಂಡ್ವಿ. ಆನ್ ಸ್ಪಾಟ್ ನಾನು ಇದ್ದೆ, ನಮ್ಮ ಇನ್ನೊಬ್ರು ಮೇನ್ ಲೀಡ್ ಅನುಷರೈ ಅವರು ಇದ್ರು. ಸೊ ಇಟ್ಸ್ ಲೈಕ್ ಆನ್ ಸ್ಪಾಟ್ ನೋಡ್ದಷ್ಟೇ ಕರೆಕ್ಟ್ ನೀವು ಸೂಟ್ ಆಗ್ತೀರಾ ಇದಕ್ಕೆ ಪರ್ಫೆಕ್ಟ್ ಆಗಿ ಅಂತ. ಒಂದು ಆಡಿಷನ್ ಮಾಡಿಲ್ಲ, ಒಂದ್ ಏನು ಮಾಡಿಲ್ಲ. ಲೈಕ್ ಹೇಗೆ ಒಂದ್ ಸ್ಪಾಟ್ ಅಲ್ಲಿ ಹೇಗೆ ಹೇಳ್ಬಿಟ್ರು ಅಂತ ಹೇಳಿ. ಹಾಗೆ ನಮ್ ಡೈರೆಕ್ಟರ್ 5 ನಿಮಿಷದಿಂದ ನಮ್ನ ಇನ್ನು ಮಾಡ್ಕೊಂಡ್ರು. ಅಲ್ಲ, ನೀವು ಮುದ್ದಾಗಿದಿರಲ್ಲ, ಅದಕ್ಕೆ ಇಮಿಡಿಯೇಟ್ ಆಗಿ ಆಗೋಯ್ತು. ಯಾಕಂದ್ರೆ ನೀವು ಹಾಗೆ ಆಗ್ತೀರಾ, ನೀವು ಆಕ್ಟ್ ಮಾಡ್ತಾ ಇರ್ತಾ ಗೊತ್ತಾ, ನಂಬಿಕೆ ಬಂದ್ಬಿಡ್ತು. ನಿಮ್ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ನೋಡಿ, ಇವಾಗಲೂ ಇಷ್ಟು ನಗ್ತಾ ಇದ್ದೀರಾ ಅಂದ್ರೆ ಕರೆಕ್ಟ್ ಅಲ್ವಾ? ಓಕೆ, ಸರಿ. ಹೇಳಿ, ಬೆಂಗಳೂರಿಗೆ ನೀವು ಸೆಲೆಕ್ಟ್ ಆದ್ರಿ, ಓಕೆನಾ? ಸೊ ಹೇಗಿದೆ ಕ್ಯಾರೆಕ್ಟರ್? ಹೆಂಗ್ ಅನಿಸ್ತು ನಿಮ್ಗೆ ಇದರಲ್ಲಿ? ನೀವು ಕತೆ ಕೇಳಿದ್ರಾ? ಕತೆ ಕೇಳಿದೆ. ಸೊ ನಾನು ಅವ್ರಿಗೆ ಹೇಳ್ದೆ, ಲೈಕ್ ಸರ್ ನನ್ನ ನೋಡಿದ್ರೆ ನಿಜವಾಗ್ಲೂ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಾ ಅಂತ. ಅಂದ್ರೆ ಹೇಗ್ ಸರ್ ನಿಮ್ಗೆ ಅನ್ನಿಸ್ತು, ಹೀಗೆ ಸೂಟ್ ಆಗ್ತೀನಾ ಅಂತ ಕೇಳಿದೆ. ಅವ್ರು ಇಲ್ಲ ಮೇಡಮ್, ನೀವ್ ಹೇಳಿ ಮಾಡಿಸ್ದಂಗಿದ್ದೀರಾ, ಈ ಕ್ಯಾರೆಕ್ಟರ್ ನೀವೇ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಸ್ವಲ್ಪ ಶಾಕ್ ಆದೆ. ತುಂಬಾ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್. ಸೊ ಸಿನಿಮಾ ಬಂದು ನೋಡಿದ್ರೆ ತುಂಬಾ ಅಪ್ರಿಶಿಯೇಟ್ ಮಾಡಿ. ನನಗೆ ಜನಗಳ ಮಧ್ಯ ಜನಗಳ ಜೊತೆಗೆ ನೋಡ್ಬೇಕು ಅನ್ನೋ ಭಾಗ್ಯ ಇದೆ. ಸೊ ಇನ್ನು ಐ ಸಿ ವಿತ್ ಪೀಪಲ್. ಹೌದಾ? ನಾನು ನಿಮ್ಮ ಹತ್ರ ಮಾತಾಡ್ಸ್ಕೊಂಡು ಕುತ್ಕೋಬೇಕು ಅನ್ನಿಸ್ತಾ ಇದೆ ನನಗೆ. ಹೆಂಗೆ ಸಾಧ್ಯ ಇದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕತೆ ಹೆಂಗೆ ಹೇಳಿ ತುಂಬ ಅದು ಎಷ್ಟೊತ್ತು ತಗೊಂಡ್ರು ಕತೆ ಹೇಳಕ್ಕೆ ನಿಮಗೆ? ಕತೆ ಹೇಳಿದ್ರು 1.5 hours ಅಂತ ಹೇಳಿದ್ರು. ಅಲ್ಲ, ನೀವು ನೋಡ್ತಾ ಇದ್ರೆ 3 hour ತಗೋಬೇಕು ಅನ್ಸುತ್ತೆ, ಹೇಳ್ತಾ ಇರ್ಬೇಕು ಅನ್ಸುತ್ತೆ. ಎಲ್ಲೆಲ್ಲಿ ಶೂಟಿಂಗ್ ನಡೀತು? ಎಲ್ಲೆಲ್ಲಿ ಶೂಟಿಂಗ್ ನಡೀತು? ಶೂಟಿಂಗ್ ಆಕ್ಚುಲಿ ಶೂಟಿಂಗ್ ಟೈಮಲ್ಲಿ ನಮ್ಮ ಡೈರೆಕ್ಟರ್ ಅವ್ರ ಬಗ್ಗೆ ತುಂಬಾ ಒಳ್ಳೇದ್ ಮಾತಾಡೋಣ. ಶೂಟಿಂಗ್ ಅಂತ ಬಂದಾಗ ನನ್ ಪಾಡು ಎಸ್ಪೆಷಲಿ ತುಂಬಾ ಸತಿ 24 hours ಶೂಟಿಂಗ್ ಮಾಡಿರೋ ಸಿನಿಮಾ ಇದು. ಅಂದ್ರೆ ಬೆಳಗ್ಗೆ ಕಾಲ್ ಶೀಟ್ ಆದ್ರೆ ನೆಕ್ಸ್ಟ್ ಮಾರ್ನಿಂಗ್ ವರ್ಗು ಕಾಲ್ ಶೀಟ್ ಕಂಟಿನ್ಯೂ ಆಗಿದೆ. ಸೊ ನಿದ್ದೆ ಇಲ್ಲದೆ ಶೂಟಿಂಗ್ ಮಾಡಿದೀವಿ. ಸೊ ಲೊಕೇಶನ್ಸ್ ಎಲ್ಲ ವಾವ್, ತುಂಬಾ ಚೆನ್ನಾಗಿತ್ತು ಲೊಕೇಶನ್ಸ್ ಎಲ್ಲ. ಹೇಳಕ್ಕಾಗಲ್ಲ ಲೊಕೇಶನ್ಸ್, ಹಂಗೆಲ್ಲ ಶೂಟ್ ಮಾಡಿದೀವಿ. ಬಟ್ ಬ್ಯಾಂಗ್ಳೂರ್ ಸರೌಂಡಿಂಗ್ ಅಲ್ಲೇ ಜಾಸ್ತಿ ಕವರ್ ಮಾಡಿದೀವಿ. ಸೊ ಸಾಂಗ್ ಶೂಟಿಂಗ್ ಅಂತ ಆಗ್ಲಿ, ಸೊ ಅವರು ಇನ್ನೊಂದು ಲೀಡ್ ಇದಾರಲ್ಲ, ಅವ್ರ ಜೊತೆ ಟ್ರಾವೆಲ್ ಇದೆ. ಸೊ ನಂದು ಆಲ್ಮೋಸ್ಟ್ ನಾನು ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಇತ್ತು. ಓಕೆ, ಸರಿ. ನಾನು ನಿಮ್ಗೆ ಇನ್ನೊಂದು, ಶಿವರಾತ್ರಿಗೆ ಇದು ಮಾಡ್ತಿದ್ರಾ? ಜಾಗರಣೆ ಏನಾದ್ರು ಮಾಡಿದ್ದೀರಾ? ಉಪವಾಸ ಮಾಡೋದು, ಜಾಗರಣೆ ಮಾಡೋದು ಮಾಡಿದ್ದೀರಾ? ಈ ಸತಿ ಈಶಾಗ್ ಬೇರೆ ಹೋಗಿದ್ದೆ ನಾನು ಶಿವರಾತ್ರಿಗೆ. ಶಿವರಾತ್ರಿ ಈ ಸತಿ. ಬಟ್ ಇದು ಫಿಲಮ್ ಅದಕ್ಕಿಂತ ಮುಂಚೆ ಆಗಿತ್ತು ಅಲ್ವಾ? ಸೊ ನೀವೇನಂದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ದೇವ್ರು ನಿಮ್ಗೆ ಆಶೀರ್ವಾದ ಮಾಡಿದ್ರು. ಅಂದ್ರೆ ಇವಾಗಿಂದ ನೀವು ನಿದ್ದೆನ ಗೆಳೋದು ಹೆಂಗೆ ಅಂತ ಕಲೀರಿ, ಆಮೇಲೆ ಮುಂದೆ ನಿಮ್ಗೆ ಯೂಸಿ ಆಗುತ್ತೆ ಅಂತ ನಿಮ್ಗೆ ಆ ದೇವ್ರು ಇದು ಮಾಡೋದು. ನೀವು ಖುಷಿ ಪಡ್ಬೇಕು ಅಲ್ವಾ? ಕರೆಕ್ಟ್. ಓಕೆ, ಸರಿ. ಊಟ ಗಿಟ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಮಾಡಿದ್ರ? ಬಟ್ ತುಂಬಾ ಸಣ್ಣ ಆಗ್ಬಿಡ್ತಿಲ್ಲ, ಯಾಕೆ? ಡಯಟ್ ಏನಾದ್ರು ಇದೆಯಾ? ಏನೋ ಡಯಟ್ ಲಿಸ್ಟ್ ಅಂತ ಕೊಡ್ತೀರಾ? ಓ ಡೆಫಿನೆಟ್ಲಿ, ನನ್ನ ಯೂಟ್ಯೂಬ್ ಚಾನಲ್ ಇದೆ. ಸೊ ಎಲ್ಲರೂ ಹಿಂಗೆ ನೋಡಿ ಹೆಂಗ್ ಬಂದ್ವಿ ನಾವು ಪಾಯಿಂಟಿಂಗ್ ನಮ್ಗೆ ಗೊತ್ತಾಗ್ಬಿಡ್ತು. ಸೊ ಅಂದ್ರೆ ನನ್ನ ಫಿಟ್ನೆಸ್ ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಮೊನ್ನೆ ಮಾನಿಟೈಸೇಷನ್ ಆಯ್ತು. ಸೊ ಯೂಟ್ಯೂಬ್ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ. ಅದಕ್ಕೆ ನಾನು ಒಬ್ಬಳೇ ಡಯಟ್ ಸಣ್ಣ ಆಗ್ಬಿಟ್ರೆ ಸಾಕು. ಅದು 1 month ಅಲ್ಲಿ 4-5 kgs ಇಳಿಸೋದು ತುಂಬಾ ಕಷ್ಟ. ಸೊ ಐ ಹ್ಯಾವ್ ರೆಡ್ಯೂಸ್ಡ್ ಇಟ್. ಸೊ ಹೇಗ್ ನಾನ್ ಮಾಡಿದೆ, ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಿ ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೀನಿ. ಸಿಂಪಲ್ ಇದೆ, ಬಟ್ ಫೋಕಸ್ ಆಗಿರ್ಬೇಕಷ್ಟೇ. ಸೊ ಈಗ ಸಿನಿಮಾ ತಂಡದ ಬಗ್ಗೆ ಹೇಳ್ತಾರೆ. ಸೊ ಕೀರ್ತಿರಾಜ್ ಸರ್ ಅವರು ಇದ್ದಾರೆ. ಸೊ ಫಸ್ಟ್ ಟೈಮ್ ನೀವು ಮೀಟ್ ಮಾಡಿದ್ದೀವಲ್ಲ? ಹೌದು. ಏನ್ ಹೇಳ್ತೀರಾ? ನಂದಿದ್ದು ಸೆಕೆಂಡ್ ಮೂವಿ, ಅಂದ್ರೆ ಬ್ಯಾಂಗ್ಳೂರಿನ ಮೂವಿ. ಕೀರ್ತಿರಾಜ್ ಅವ್ರ ಜೊತೆ ಒಪ್ಕೊಳ್ಬೇಕಾದ್ರೆ ಅವ್ರು ಆಲ್ರೆಡಿ ಫೇಮಸ್ ಹೀರೋ, ಲೈಕ್ ಕಣ್ಣ ಸಲಿಗೆ ಅಂತ. ಐ ಹ್ಯಾವ್ ಸೀನ್ ದಟ್ ಮೂವಿ. ಅಂದ್ರೆ ನಾನು ಇನ್ನೂ ಅವಾಗ ಕಾಲೇಜಲ್ಲಿ ಇದ್ದೆ. ಅವಾಗ ಕಾಲೇಜಲ್ಲಿ ಈ ತರ ಇರಲ್ಲ, ಕಾಲೇಜಲ್ಲಿ ಈ ತರ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಸೊ ಅವ್ರ ಜೊತೆ ಅಂತ ಸಿಕ್ತಾಗ ನಾನು ಏನು ಯೋಚನೆ ಮಾಡಿರಲಿಲ್ಲ. ಮೇ ಬಿ ಇಟ್ ಇಸ್ ಲೈಕ್ ಓಕೆ, ಅಂದ್ರೆ ದರ್ಶನ್ ಸರ್ ಜೊತೆ ಎಲ್ಲ ಮಾಡಿದ್ದಾರೆ ಅಲ್ವಾ ಮೂವಿನ ಅಂತ.
ಕಣ್ಣು ಮುಚ್ಕೊಂಡು The boss, ಒಪ್ಕೊಂಡೆ. yes, ಹೌದು. correct. ಸೊ ಕಣ್ಣು ಮುಚ್ಕೊಂಡು ಒಪ್ಕೊಂಡೆ, ಬಟ್ ಹಿ ಈಸ್ ವೆರಿ ಹಂಬಲ್, ವೆರಿ ಕೇರಿಂಗ್. ಇವತ್ವರೆಗೂ ಮೇ ಬಿ ನನ್ಗೆ ಇಂಡಸ್ಟ್ರಿಲಿ ಫ್ರೆಂಡ್ಸ್ ಇದಾರೆ ಅಂತ ಕೌಂಟೇಬಲ್ ಅಂತ ತಗೊಂಡಾಗ ನನಗೆ ಧರ್ಮ ಅವರಾಗ್ಲಿ ಅನುಷಾ ಅವರಾಗ್ಲಿ ದೇ ಆರ್ ಲೈಕ್ ವೆರಿ ಸ್ವೀಟ್ ವಿತ್ ಮೀ. ಅಂದ್ರೆ ಎಷ್ಟು ವರ್ಷ ಟ್ರಾವೆಲ್ ಇದ್ರು ಆಲ್ಮೋಸ್ಟ್ ಶೂಟಿಂಗ್ ಹೇಳ್ಬೋದಾ ಟೈಮ್ ಆದ್ರೂ ಕೂಡ ನನ್ ಜೊತೆ ಫ್ರೆಂಡ್ಶಿಪ್ ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಧರ್ಮ ವಿಲ್ ಬಿ ಆಲ್ವೇಸ್ ಈಸ್ ಅ ವೆರಿ ಸ್ವೀಟ್ ಕೈಂಡ್ ಹಂಬಲ್ ಪರ್ಸನ್. ಲೈಕ್ ಯಾರಾದ್ರೂ ಇಂಡಸ್ಟ್ರಿಯಲ್ಲಿ ಇದಾರೆ ಅಂತ ಅಂದ್ರೆ ಲೈಕ್ ಐ ಕ್ಯಾನ್ ಕಾಲ್ ಹಲೋ ಧರ್ಮ ಅಂದಷ್ಟೇ ಹೇಳಮ್ಮ ಅಂತ ಆ ತರ ಕ್ಯಾರೆಕ್ಟರ್ ಪರ್ಸನ್. ವೆರಿ ವೆರಿ ಅಂದ್ರೆ ಬಟ್ ಸೀನಿಯರ್ ಆರ್ಟಿಸ್ಟ್ ಮಗ ನಾನು ಓದಿದ್ದು ಅಂತ ಅಯ್ಯೋ ಏನೂ ಇಲ್ಲ. ನನ್ ಜೊತೆ ಶೂಟಿಂಗ್ ಮಾಡ್ಬೇಕು. ಒಂದು ಇನ್ಸಿಡೆಂಟ್ ಇಫ್ ಐ ವಾಂಟ್ ಟು ಶೇರ್, ಲೈಕ್ ಒಂದ್ ಸತಿ ನೈಟ್ ಶೂಟ್ ಮಾಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಅದೇ 24 hours ಶೂಟ್ ಅಲ್ಲಿ ಪಾಪ ಅವ್ರಿಗೇನ್ ಫೆಸಿಲಿಟಿ ಇತ್ತು, ನಾನು ಅವಾಗ ಫ್ರೆಶರ್. ಸೊ ಸ್ವಲ್ಪನೂ ಅದಿರುತ್ತೆ ಅಲ್ಲ, ಓಕೆ ನಾನು ಸ್ಟಾರ್ ಕಿಡ್ಡು ಆ ಥರ ಎಲ್ಲ ಏನೂ ಇರಲಿಲ್ಲ. ಅವ್ರನ್ನೂ ಅಲ್ಲೇ ಇದು ಮಾಡಿ ನಮ್ಮ ಜೊತೆನೆ ಬಾ ನೀನು ಬಾ ನೀ ಯಾಕೊಬ್ಳಿ ಅಲ್ಲಿದ್ಯಾ. ಈಸ್ ಲೈಕ್ ಆವಾಗ ಅನ್ನಿಸ್ತು ಇಷ್ಟು ಸಿಂಪ್ಲಿಸಿಟಿಯಲ್ಲಿ ಇದ್ದಾರೆ ಅಲ್ಲ ಅಂತ ಹೇಳಿ ಅವ್ರು ನೋಡಿ ಕಲಿಬೇಕು ಆಕ್ಚುಲಿ. ಲೈಕ್ ಇವಾಗಂತೂ 1-2 ಸಿನಿಮಾ ಹಿಟ್ ಆದಷ್ಟೇನೆ ತಲೆಯಲ್ಲಿ ಕೊಂಬಿದ್ದು ನಡೀತಾರೆ. ಬಟ್ ಅವರು ಆಲ್ಮೋಸ್ಟ್ ಎಷ್ಟು ಮೂವೀಸ್ ಮಾಡಿದ್ದಾರೆ. ಮೊನ್ನೆನೂ 45ನೇ ಮೂವಿ ಅವ್ರದ್ದು 50th ಮೂವಿ ಆಗಿದೆ 25 ಮೂವಿ ಅವ್ರದ್ದು. ಇಟ್ಸ್ ಲೈಕ್ ವಾವ್ ಅಲ್ವಾ. ಅಂದ್ರೆ ಇವತ್ತಿಗೂ ಫ್ರೆಶರ್ಸ್ ಜೊತೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅವರು. ಖುಷಿ ಆಗುತ್ತೆ. ಸೊ ನಿಮ್ಗೆ ಅವರು ಚಾಕ್ಲೇಟ್ ಹೀರೋ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಸರಿ ಹೇಳಿ, ಏನ್ ಹೇಳ್ತೀರಾ ಚಾಕ್ಲೇಟ್ ಹೀರೋ ಅಂತ? ಅವ್ರ ಆಕ್ಷನ್ ಸರಿನಾ, ಲವ್ ಸ್ಟೋರಿಗೆ ಸರಿನಾ, ಯಾವ್ದಕ್ಕೆ ಸರಿ? ಸಿ ಈಸ್ ಅ ವೆರಿ ಗುಡ್ ಆಕ್ಟರ್ ಆಕ್ಚುಲಿ. ಒಂದ್ ಆಕ್ಟರ್ ಆಗಿ ವರ್ಸಟೈಲ್ ಆಕ್ಟರ್ ಆಗಿ ಎಲ್ಲಾನು ಮಾಡೋಗಿದ್ದಾರೆ. ಅಂದ್ರೆ ಅವ್ರನ್ನ ಚಾಕ್ಲೇಟ್ ಅಂತಾನೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಐ ಆಮ್ ಡ್ಯಾಮ್ ಶೋರ್ ಇಫ್ ಯು ಗೆಟ್ ದಟ್ ಆಕ್ಷನ್ ಹಿ ವಿಲ್ ರಾಕೆಟ್. ಸೊ ಈಗ ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಲುಕಿಂಗ್ ಅಹೆಡ್. ಧರ್ಮನ ಒಂದ್ ಒಳ್ಳೆ ಸ್ಟ್ರಾಂಗ್ ಲೈಕ್ ಆಕ್ಷನ್ ಹೀರೋ ಆಗಿ ನೋಡೋಣ. ಧರ್ಮ ಅಣ್ಣ ಅಂದ್ಬಿಟ್ರೆ ನೀವು? ಧರ್ಮನ್ನ ಅಣ್ಣ ಅಂತ ಇಲ್ಲ ಹೇಳಲ್ಲ. ನೆಕ್ಸ್ಟ್ ಹೀರೋಯಿನ್ ಕರ್ಕೋಬಹುದು, ಯಾರಿಗೆ ಗೊತ್ತು ಅಲ್ವಾ? ಯಾಕೆ ಅಣ್ಣ ಅಂತ ಕರೆದ್ಮೇಲೆ ಹೀರೋಯಿನ್ ಆಗಿ ಮಾಡಬಾರ್ದು? ಅಲ್ಲ ಹಂಗಲ್ಲ ಅದು ಹಂಗೆ ಬರಬಾರ್ದು ಅಂತ ನಾನು. ಯಾಕಂದ್ರೆ ಆ ಬಾಂಡಿಂಗ್ ಬೆಳೆಯೋದಿಲ್ಲ ಅವಾಗ, ಹೀರೋ ಹೀರೋಯಿನ್ ಬಾಂಡಿಂಗ್ ಬೆಳೆಯೋದಿಲ್ಲ. ಕರೆಕ್ಟ್ ಅಲ್ವಾ? ಹೌದಾ? ಹಂಗ್ ನೋಡಿದ್ರೆ ಎಷ್ಟೆಷ್ಟು ದೊಡ್ಡ ಕಲಾವಿದರು ಗಂಡ ಹೆಂಡತಿ ಆಗಿರೋರು ಅಣ್ಣ ತಂಗಿ ಪಾತ್ರಗಳು ಮಾಡಿದ್ದಾರೆ ಎಷ್ಟೊಂದು ಸಿನಿಮಾಗಳಲ್ಲಿ. ಪಾತ್ರಗಳು ಅಷ್ಟೇ ಅಷ್ಟೇ ಪಾತ್ರ ನೋಡೋದು ಶಾರ್ಪ್ ಇದ್ದಾರೆ. ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಓಕೆ, ಈಗ ಯುಗಾದಿ ಹಬ್ಬ ಬೇರೆ ಬಂತು. ಸೊ ಈಗ ಫಿಲಮ್ ಯಾವಾಗ ಬಿಡುಗಡೆ ಗೊತ್ತಿದೆ ನಿಮ್ಗೆ? ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ? ನಮ್ಮ ಡೈರೆಕ್ಟರ್ ಸರ್ ಹೇಳಿದಾಗ ಹೇಳಿದಾರಾ? ಯಾಕೆ ಹೇಳಿ ಸರ್? ಸದ್ಯದಲ್ಲೇ ಆದಷ್ಟು ಬೇಗ ಬರುತ್ತೆ. ಓಕೆ, ಸೊ ಪ್ರೀಮಿಯರ್ ಶೋಗೆ ಯಾಕೆ ಬಂದಿಲ್ಲ ನೀವು? ಹೈದರಾಬಾದ್. ಓಕೆ, ಈಗ ಜಸ್ಟ್ ಇದ್ರೊಳಗೆ ಮಂಡ್ಯ ಅಲ್ಲಿದೆ ಅಂದ್ರೆ? ಇಲ್ಲ, ನಾನು ಮಂಡ್ಯ ಅಂತ ಹೇಳಿಲ್ಲ. ಸರಿ, ಇಲ್ಲ ಹೇಳಿದ್ರು. ಓಕೆ, ಸೊ ಕತೆ ಎಲ್ಲ ನಿಮ್ಗೆ ಇಷ್ಟ ಆಯ್ತು, ಸಿನಿಮಾ ಇಷ್ಟ ಆಯ್ತು, ಸೊ ಬಿಡುಗಡೆಗೆ ಸಿದ್ಧವಾಗಿದೆ. ಸೊ ನೆಕ್ಸ್ಟ್ ನಿಮ್ದು ಪ್ರಾಜೆಕ್ಟ್ ಏನಾದ್ರು? ಇವಾಗ ಪ್ರಮೋದ್ ಸರ್ ಜೊತೆ ಮಾಡ್ತಾ ಇದ್ದೀನಿ, ಪ್ರಮೋದ್ ಶೆಟ್ಟಿ ಸರ್ ಜೊತೆ ಮಾಡ್ತಾ ಇದ್ದೀನಿ. ತೆಲುಗು ತಮಿಳ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಬಟ್ ಕನ್ನಡ ಐ ಆಮ್ ವೇಟಿಂಗ್ ಫಾರ್ ವೆರಿ ಗುಡ್ ಪ್ರಾಜೆಕ್ಟ್, ಲೈಕ್ ವೆರಿ ಸ್ಟ್ರಾಂಗ್. ನಾನು ಹಾಗೆ ಹೇಳಿದಂಗೆ ನನಗೆ ತುಂಬಾ ಗ್ಲಾಮರಸ್ ಗೊಂಬೆ ಆಗಿ ಕುತ್ಕೊಳ್ಳೋದು ನನಗೆ ಇಷ್ಟ ಅಲ್ಲ. ಸಿನಿಮಾ ಅಂತ ಬಂದಾಗ ಐ ಆಮ್ ಚೂಸಿಂಗ್ ಅ ಸ್ಕ್ರಿಪ್ಟ್ಸ್ ನಾವು. ಅಂದ್ರೆ ಒಂದು ಒಳ್ಳೆ ಪಾತ್ರ ನನಗೆ ಹಾಗೆ ಹೇಳೋದು ನನ್ನ ಡೈರೆಕ್ಟರ್ಗೆ, 10 ನಿಮಿಷ ಕೊಡಿ, ನನ್ನ 10 ನಿಮಿಷ ತೋರಿಸಿ, ಬಟ್ ಆ 10 ನಿಮಿಷ ನಾನು ಮಾತಾಡಬೇಕು ಇಡೀ ಸಿನಿಮಾದಲ್ಲಿ. ಆ ಥರ ಪಾತ್ರಗಳು ಮಾಡ್ಬೇಕಂತ ಆಸೆ. ನೋಡೋಣ ಫ್ಯೂಚರಲ್ಲಿ ಕನ್ನಡದಲ್ಲಿ ಆ ಥರ ಸಿನಿಮಾ ಬಂದಾಗ ಡೆಫಿನೆಟ್ಲಿ. ಒಟ್ಟು ನಾನೇನು ಹೇಳ್ತೀನಪ್ಪ ಅಂದ್ರೆ ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ದಯವಿಟ್ಟು ನಮ್ಮ ಹೀರೋಯಿನ್ಗಳನ್ನ ಹೈದರಾಬಾದ್ ತಮಿಳು ಕನ್ನಡ ಕಳ್ಸ್ಕೊಳಕ್ ಹೋಗಬೇಡಿ. ದಯವಿಟ್ಟು ಕನ್ನಡದ ಹುಡುಗಿಯರನ್ನ ಕರ್ನಾಟಕದಲ್ಲೇ ಬೆಳೆಸಿ ಅಂತ ಕೇಳ್ತೀನಿ. ಕರೆಕ್ಟಾ? ನೋಡಿ, ರಶ್ಮಿಕಾ ಮಂದಣ್ಣ ಅವ್ರು ಹೋಗ್ಬಿಟ್ಟು ಕರ್ನಾಟಕನ ಮರೆತ್ಬಿಟ್ರು. ಕರೆಕ್ಟ್ ಅಲ್ವಾ? ಅದು ಮರಿಬಾರ್ದು. ಅಂದ್ರೆ ಇಟ್ಸ್ ನಾಟ್, ನಾನು ಹೇಳಲ್ಲ ಅಲ್ಲಿ ಆ ಭಾಷೆಗಳಲ್ಲಿ ಬೆಟರ್ ಆಪರ್ಚುನಿಟೀಸ್ ಇದೆ ಅಂತ ನಾನು ಹೇಳಲ್ಲ. ನಾವೇನ್ ಈಗ ನಾನು ಹೈದರಾಬಾದ್ ಅಲ್ಲಿ ತೆಲುಗು ಮಾಡ್ತಾ ಇದೀನಿ, ನಾನು ತಮಿಳ್ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ. ಸೊ ತಮಿಳ್ ಇನ್ನೊಂದು ಸೈನ್ ಮಾಡಿದೆ. ಇಟ್ ಇಸ್ ನಾಟ್ ನಾನು ಬೇರೆ ಭಾಷೆ ಮಾಡ್ತಾ ಇದ್ದೀನಿ ಅಂದಷ್ಟೇ ನಾನು ಅಲ್ಲಿ ನಾನು ಹೇಳೋದು ನಾನು ಕನ್ನಡದೋಳೆ ಅಂತಾನೆ. ಸೊ ಐ ಆಮ್ ಫ್ರಮ್ ಕರ್ನಾಟಕ ಅಂತಾನೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು. ಸೊ ನಮ್ಗೆ ಅದಿದೆ. ಸೊ ನಮ್ಗೊಂದು ಆಸೆ ಏನಂದ್ರೆ ಅಲ್ಲಿ ಕೊಡ್ತಾ ಇರೋ ಪೇಮೆಂಟ್ ಕನ್ನಡದಲ್ಲೂ ಕೊಟ್ರೆ, ಅಥವಾ ಅಲ್ಲಿ ಸಿಗ್ತಾ ಇರೋ ಸ್ಟೋರಿ ನಮ್ ಕನ್ನಡದಲ್ಲೂ ಸಿಕ್ಕಿದ್ರೆ ಒಪ್ಕೊಂಡು ನಿಜವಾಗ್ಲೂ ಕನ್ನಡ ಕಲಾವಿದರು ತುಂಬಾ ಜನ ಅಲ್ಲಿ ಹೋಗೋದು, ಇಲ್ಲೇ ಬೆಳಿತೀವಿ ಅನ್ನೋದು ಆಸೆ. ಯುಗಾದಿ ಸಿಂಪಲ್ ಆಗಿ ಆಚರಿಸ್ತಾರೆ. ಸಿಂಪಲ್, ಹೊಸ ವರ್ಷ ಅಲ್ವಾ ನಮ್ಗೆಲ್ಲ ಅದು. ಹೌದು, ಅದು ಸಿಂಪಲ್. ನ್ಯೂ ಇಯರ್ ಗ್ರ್ಯಾಂಡ್ ಅನ್ಸುತ್ತೆ ನಿಮ್ಗೆ. ಕರೆಕ್ಟ್ ಅಲ್ವಾ? You're coming now. Yes, I am on the way. Yes, you're on the way. ಸರಿ, ಹೇಳಿ ನೆಕ್ಸ್ಟ್. ಓಕೆ, ಸೊ ಈಗ ಕೀರ್ತಿ ಸರ್ ಜೊತೆ ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಸಿನಿಮಾ ಸಿಕ್ಕಿದ್ರೆ ಯಾವ ತರ ಸ್ಟೋರಿ ಸಿಗ್ಬೇಕು ನಿಮ್ಗೆ? ಲವ್ ಸ್ಟೋರಿ ಸಿಗ್ಬೇಕಾ, ಆಕ್ಷನ್ ಸಿಗ್ಬೇಕಾ, ಯಾವ ತರ ಸಿಗ್ಬೇಕು?
ಲವ್ ಸ್ಟೋರಿ ಬೇಡ, ಅವ್ರ ಪಾಪ ತುಂಬಾ ಲವ್ ಸ್ಟೋರಿ ಅಂತ ಇದೆ. ಆಕ್ಷನ್ ಸೊ ಆಕ್ಷನ್ ಇದಾರ ಅವರು, ಹೌದು ಅವ್ರು ಮಾಡಿಸ್ಬೇಕಷ್ಟೇ, ಮಾಡಿಸೋ ಡೈರೆಕ್ಟರ್ ಸಿಕ್ಕಿದ್ರೆ ಮಾಡೇ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಅವ್ರ ಜೊತೆ ನಾನು ಒಳ್ಳೆ ಕ್ರೈಮ್ ಮೂವಿ ಮಾಡೋಣ ಅಂತ, ಅಂದ್ರೆ ಸೈಕೋಪಾತ್ ಮೂವಿ ಮಾಡೋಣ ಅಂತ. ಸೈಕೋ ಅವ್ರಾಗ್ಬೇಕಾ ನೀವ್ ಆಗ್ಬೇಕಂತಾನೆ? ಅವ್ರಾಗ್ಬೇಕು ಅಂತ ಆಸೆ. ಅಂದ್ರೆ ಲವ್ ಅಲ್ಲಿ ಬಿದ್ದು ಸೈಕೋ ಕಿಲ್ಲರ್ ಪಾತ್ರದಲ್ಲಿ ನೋಡ್ಬೇಕು ಅಂತ ಆಸೆ. ಧರ್ಮ ಕೀರ್ತಿ ಸ್ಟೋರಿ ನೀವೇ ಬರೆದು ನೀವೇ ಮಾಡ್ಬಿಡ್ಬೋದಲ್ಲ, ಹಂಗಿದೆ. ಯಾಕಂದ್ರೆ ನಿಮ್ದು ಥಿಂಕಿಂಗ್ ಹೆಂಗಿದೆ, ಸ್ವಲ್ಪ ಚೆನ್ನಾಗಿದೆ ಅಲ್ಲ. ಬೇಕಾದ್ರೆ ನಾನು ನಮ್ಮ ಡೈರೆಕ್ಟರ್ ಸರ್ ಜೊತೆ ಕುತ್ಕೊಂಡು, ಸರ್ ನನ್ಗೆ ಒಂದು ಚೂರು ಐಡಿಯಾ ಇದೆ ಸ್ವಲ್ಪ ತಗೊಂತೀರಾ ಅಂತ ಕೇಳ್ಬೋದು. ಅವ್ರಿಗೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಿಗ್ ಬಾಸ್ಗೆ ಆಫರ್ ಬಂದಿತ್ತಾ? ಅದು ಹೋಗಿ ಬಂದಲ್ಲ, ಇಲ್ಲಿ ಹೋಗಿ ಬಂದ್ಬಿಟ್ರಾ? ದೊಡ್ಡ ಸೌಂಡ್ ಬಾಕ್ಸ್ ಅಂತ ಎಲ್ಲ ಹೆಸರು ಬಂದಿದೆ. ಹೌದಾ? ಆತರ ಏನಿಲ್ಲಪ್ಪ, ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದ್ದೀರಪ್ಪ, ಆತರ ಏನಿಲ್ಲ, ಸಕ್ಕತ್ತಾಗಿದ್ದೀರ. ಸರಿ ಬಿಡಿ, ಓಕೆ, ಸೂಪರ್ ಆಗಿದೆ. ಸೊ ಹಬ್ಬನ ಆಚರಿಸ್ತಾ ಇದ್ದೀರಾ. ಸೊ ಅಪ್ಪು ಅವ್ರ ಬರ್ತ್ಡೇ ಇದೆ ನಾಳೆ. ಸೊ ಬಗ್ಗೆ ಹೇಳ್ತೀರಾ ಪುನೀತ್ ರಾಜ್ಕುಮಾರ್ ಅವರು? ಅವ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸಕ್ಕೆ ಆಗಲ್ಲ. ಬಿಕಾಸ್ ಹಿ ಹ್ಯಾಸ್ ಗಿವನ್ ವೆರಿ ಎಕ್ಸಲೆಂಟ್ ಮೂವೀಸ್. ಮೊನ್ನೆ ಆಕಾಶ್ ಮೂವಿ ರಿಲೀಸ್ ಆಯ್ತು, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನನಗೆ ಫಸ್ಟ್ ಲೈಕ್ ಐ ರಿಮೆಂಬರ್ ಸ್ಟಿಲ್ ಅವ್ರದ್ದು ಸ್ಟ್ಯಾಚು ಇದೆ ನಮ್ಮ ಮನೆಯಲ್ಲಿ. ಅಂದ್ರೆ ಒಂದು 4 years ಬ್ಯಾಕ್ ನನ್ಗೊಂದು ಅವಾರ್ಡ್ ಅಂತ ಕೊಟ್ಟಿದ್ರು, ರಮೇಶ್ ಸರ್ ಅವ್ರ ಕಡೆಯಿಂದ ಬಂದಿತ್ತು. ಸೊ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ, ಬಟ್ ಆದ್ರೆ ಆನೆಸ್ಟ್ಲಿ ವಿಲ್ ಬಿ ಇನ್ ಆರ್ ಆರ್ಟ್. ನಮ್ಮ ಮೆಮೊರೀಸ್ ಅಲ್ಲಿ ಯಾವತ್ತೂ ಅಪ್ಪು ಸರ್ ಇದ್ದೇ ಇರ್ತಾರೆ. ಅವ್ರ ತರ ಮೂವೀಸ್ ಮಾಡಬೇಕು ಇವಾಗ. ಲೈಕ್ ಫ್ಯಾಮಿಲಿ ಯಾರು ಬರ್ತಾ ಇಲ್ಲ, ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಬೇಕು. ಈಗ ಗಣೇಶ್ ಸರ್ ಮೂವಿ ನೋಡಿದ್ರೆ ಫ್ಯಾಮಿಲಿ ಆಗಿ, ಇನ್ಯಾರು ಅಷ್ಟು ಜನ ಫ್ಯಾಮಿಲಿ ಮೂವೀಸ್ ಅಂತಾನೆ ಮಾಡ್ತಾ ಇಲ್ಲ. ಸೊ ವಿಲ್ ಬಿ ಇನ್ ಆರ್ ಮೆಮೊರೀಸ್ ಹೇಳ್ಬೇಕಂದ್ರೆ ವೆರಿ ಸ್ಪೆಷಲ್. ಸೊ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಬೆಂಗಳೂರಿನ ಬಗ್ಗೆ? ಎಸ್, ವಿ ಆರ್ ಕಮಿಂಗ್ ಸೂನ್. ಒಂದು ಒಳ್ಳೆ ವಿಭಿನ್ನ ಕತೆ ಜೊತೆಗೆ ಬರ್ತಾ ಇದ್ದೀವಿ. ಆದಷ್ಟು ಬೇಗ ಬನ್ನಿ, ವಿಡಿಯೋ ಮಾಡಿಕೊಂಡು ದಯವಿಟ್ಟು ಬಂದು ಚಿತ್ರಮಂದಿರಗಳನ್ನು ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ಆಲ್ ದ ಬೆಸ್ಟ್ ನಿಮ್ಗೆ. ಇನ್ನು ಫ್ಯೂಚರ್ ಒಳ್ಳೆ ಸಿಕ್ಲಿ, ಅದು ಕನ್ನಡ ಸಿನಿಮಾಗಳು ಜಾಸ್ತಿ ಸಿಕ್ಲಿ ಅಂತ ದಯವಿಟ್ಟು ಕನ್ನಡ ಸಿನಿಮಾಗಳಲ್ಲಿ ಅವಕಾಶ ಕೊಡಿ. ತುಂಬಾ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಅದ್ಭುತವಾದ ಟ್ಯಾಲೆಂಟ್ ಇದೆ, ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ವಾ? ಸೊ ಆಕ್ಷನ್ಗೂ ಸೈ, ನೀವು ಕಾಮಿಡಿಗೂ ಸೈ, ಎಲ್ಲದಕ್ಕೂ ಸೈ ಇದ್ದೀರಾ. ಓಕೆನಾ? ಕರೆಕ್ಟ್ ಅಲ್ವಾ? ಥಿಯೇಟರ್ ಆರ್ಟಿಸ್ಟ್ ಅಂದ್ರೆ ಸ್ವಲ್ಪ ಅಷ್ಟೇ. ಥಿಯೇಟರ್ ಆರ್ಟಿಸ್ಟ್ ಬೇರೆ. ಓಕೆ, ಎಲ್ಲಿ ಕಲ್ತಿದ್ರಿ ಥಿಯೇಟರ್ ಆರ್ಟಿಸ್ಟ್? ಮೈಸೂರು ರಂಗಾಯಣದಲ್ಲಿ. ಹೌದಾ? ಓಕೆ, ಸರಿ, ಒಳ್ಳೇದಾಗ್ಲಿ ನಿಮ್ಗೆ. ಆಲ್ ದ ಬೆಸ್ಟ್ ನಿಮ್ಗೆ. ಓಕೆನಾ?